ಇನ್ನು ತೇಜಸ್ವಿ ಸೂರ್ಯ ಅವರ ಮಾತಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟ್ ಕೊಟ್ಟಿದ್ದಾರೆ. ನೀಟ್ ಎಕ್ಸಾಮ್ ದಿನ ಸಮಾವೇಶ ಬೇಕಿತ್ತಾ ಅನ್ನೋ ಬಿಜೆಪಿ ಪ್ರಶ್ನೆಗೆ ಬಿಜೆಪಿ ಅವರಿಂದ ನಾವೇನು ಪಾಠ ಕಲಿಯೋ ಅವಶ್ಯಕತೆ ಇಲ್ಲ, ನೀವು ಕಾಂಗ್ರೆಸ್ ಅವರೆಲ್ಲ ಉದ್ಭವ ಮೂರ್ತಿಗಳು, ದೇವರುಗಳು, ನೀವೆಲ್ಲ ನಿಮ್ಗೆ ಯಾರು ಬುದ್ಧಿ ಹೇಳೋ ಅವಶ್ಯಕತೆನೂ ಇಲ್ಲ, ನೀವು ಯಾರಿಂದ ಪಾಠ ಕಲಿಯೋ ಅವಶ್ಯಕತೆನೂ ಇಲ್ಲ ಅಂತ ಅನ್ಸುತ್ತೆ. ಪ್ರಿಯಾಂಕ್ ಖರ್ಗೆ ತಿರುಗೇಟ್ ಕೊಟ್ಟಿದ್ದಾರೆ. ಎಲ್ಲದಕ್ಕೂ ಒಂದೊಂದು ರೆಡಿ ಆನ್ಸರ್ ಇರುತ್ತೆ ಪ್ರಿಯಾಂಕ್ ಅವ್ರ ಹತ್ರ. ಅವ್ರು ನಿಜವಾಗ್ಲೂ ವಿದ್ಯಾರ್ಥಿಗಳ ಪರವಾಗಿದ್ರೆ ಫಸ್ಟ್ ಕ್ಷಮೆ ಕೇಳಿ, 22 ಲಕ್ಷ ಮಕ್ಕಳಿಗೆ ಮೋಸ ಮಾಡಿದ್ರಲ್ವಾ ಅಂತ. ಎಸ್, ಐ ಡೂ ಅಗ್ರಿ ವಿತ್ ದಿಸ್. 10 ವರ್ಷದಲ್ಲಿ 90 ಪೇಪರ್ಗಳು ಲೀಕ್ ಆಗಿದ್ದಾವೆ, ಅದಕ್ಕೆ ಕ್ಷಮೆ ಕೇಳಲೇಬೇಕು. ಕೇಂದ್ರ ಸರ್ಕಾರ ಕೇಳಲೇಬೇಕು ಕ್ಷಮೆನ. ನಿಜವಾದ ಕಾರಣಗಳನ್ನ ನಾನು ಬಹಿರಂಗವಾಗಿ ಹೇಳ್ತಾ ಇದ್ದೀನಿ. ಒಬ್ರು ಮಾಗಡಿಯಿಂದ ಬರ್ತಾ ಇದ್ರು, ಅಲ್ಲಿ ನಮ್ಮ ರ್ಯಾಲಿ ಇತ್ತಾ? ಇರ್ಲಿಲ್ಲ. ಇನ್ನೊಬ್ರು ಹಳೆ ಹಾಲ್ ಟಿಕೆಟ್ ತಗೊಂಡ್ಬಂದಿದ್ರು, RT ನಗರಿಂದ ಬರ್ತಾ ಇದ್ರು. ಬಿಜೆಪಿ ಆರೋಪಕ್ಕೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟ್ ಕೊಟ್ಟಿದ್ದಾರೆ. ನೀಟ್ ಪರೀಕ್ಷೆಗೆ ಬಹಳ ಸ್ಪೆಸಿಫಿಕ್ ಆಗಿ ಟೈಮಿಂಗ್ಸ್ಗಳಿರುತ್ತೆ, ಡೈರೆಕ್ಷನ್ಗಳಿರುತ್ತೆ. ಬೆಳಗ್ಗೆ 11 ಗಂಟೆ ಗೇಟ್ ಓಪನ್ ಮಾಡ್ತಾರೆ, 1:15 ಒಳಗಡೆ ಇರಲೇಬೇಕು ಅಂತ ಇದೆ. ಇನ್ನು 720 ಜನನೋ ಏನೋ ಬೆಂಗಳೂರಿನ RC ಕಾಲೇಜ್ನಲ್ಲಿ ಬರೆದಿದ್ದಾರೆ. ಅದರಲ್ಲಿ 140 ಜನ ಆಬ್ಸೆಂಟ್ ಆಗಿದ್ದಾರೆ. ಮತ್ತು ಅವರೆಲ್ಲ ಹೇಗೆ ಬಂದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ. ಸರಿಯಾಗಿ ಮಾಡಿ ನೋಡಿ, ಬಿಜೆಪಿ ಅವರ ಹತ್ರ ಏನು ಪಾಠ ಕಲಿಯೋದಿಲ್ಲ. ಅವರು ನಿಜವಾಗ್ಲೂ ವಿದ್ಯಾರ್ಥಿಗಳ ಪರವಾಗಿದ್ರೆ ಫಸ್ಟ್ ಕ್ಷಮೆ ಕೇಳಲಿ. 22 ಲಕ್ಷ ಜನರಿಗೆ ಮೋಸ ಮಾಡಿದ್ರಲ್ಲ, ಕಳೆದ 10 ವರ್ಷದಲ್ಲಿ 90 ಪೇಪರ್ ಲೀಕ್ ಆಗಿದೆ. ಸುಮಾರು ಅಪ್ರಾಕ್ಸಿಮೇಟ್ಲಿ 90 ಪೇಪರ್ ಲೀಕ್ಸ್. ಅದ್ರ ಬಗ್ಗೆ ಕ್ಷಮೆ ಕೇಳಲಿ. ಆಮೇಲೆ 3 ಜನ ಎಕ್ಸಾಮ್ ಬರ್ಲಿಕ್ಕೆ ಆಗಿಲ್ಲ, ನಿಜ. ಕಾರಣಗಳು ನಾನು ಬಹಿರಂಗವಾಗಿ ಹೇಳಿದ್ದೀನಿ. ಒಬ್ರು ಮಾಗಡಿಯಿಂದ ಬರ್ತಾ ಇದ್ರು, ಮಾಗಡಿನಲ್ಲಿ ಇತ್ತ ನಮ್ದು ಇದರಲ್ಲಿ ನಮ್ಮ ಕಾಂಗ್ರೆಸ್ ರ್ಯಾಲಿ. ಇನ್ನೂ ಒಬ್ರು ಹಳೆಯ ಹಾಲ್ ಟಿಕೆಟ್ ತಂದಿದ್ರು, ಇನ್ನೂ ಒಬ್ರು RT ನಗರಿಂದ ಬರ್ತಾ ಇದ್ರು ಅಂತ ಇದೆ. ಆಮೇಲೆ ನೀಟ್ ಬಹಳ ಸ್ಪೆಸಿಫಿಕ್ ಡೈರೆಕ್ಷನ್ಸ್ ಇದೆ ಅಲ್ಲ, 11 ಗಂಟೆ ಗೇಟ್ ತೆಗಿತಾರೆ, 1:15 ಒಳಗೆ ಇರಬೇಕು, 2.5 hours ಬಿಫೋರ್ ಇರಬೇಕು ಅಂತ ಹೇಳಿದ್ರು ಕೂಡ ಕೆಲವು ಬಯೋಮೆಟ್ರಿಕ್ ಕೂಡ ಹಾಕೋಬೇಕು ಅಂತ ಇದೆ. ಬಹಳ ಸ್ಪಷ್ಟವಾದಂತ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಅನ್ನ ಕೊಟ್ಟಿದ್ದಾರೆ. 720 ಜನನೋ ಏನೋ RC ಕಾಲೇಜ್ನಲ್ಲಿ ಬರೆದಿದ್ದಾರೆ. ಅದರಲ್ಲಿ 140 ಜನ ಆಬ್ಸೆಂಟ್ ಇದ್ರು. ಅವರೆಲ್ಲ ಹೆಂಗ್ ಹೋದ್ರು? ಮತ್ತೆ ನೋಡಿ, ರಾಜಕೀಯ ಮಾಡಬೇಕು ಅಂದ್ರೆ ಸರಿಯಾಗಿ ಮಾಡಿ, ಲಾಜಿಕಲ್ ಆಗಿ ಮಾಡಿ. ಮತ್ ನೀವು ಫಸ್ಟ್ ಕ್ಷಮೆ ಕೇಳ್ರಪ್ಪ. ಈಗ ಡೆಲ್ಲಿನಲ್ಲಿ ಅಲ್ಲೂ ಕೂಡ ಸ್ಟೂಡೆಂಟ್ಸ್ಗೆ ಎಕ್ಸಾಮ್ ಬರ್ಲಿಕ್ಕೆ ಆಗಿಲ್ಲ, ಅದಕ್ಕೆ ಬಿಜೆಪಿ ಸರ್ಕಾರ ಕಾರಣನ? ಅಲ್ಲಿ ಮುಂಬೈನಲ್ಲೂ ಕೂಡ 4 ಜನ ಪರೇಲಲ್ಲಿ ಇರಬಹುದು, ದೊಂಬಿವಿಲಿನಲ್ಲಿ ಇರಬಹುದು, ಅಲ್ಲಿ ಬರ್ಲಿಕ್ಕೆ ಆಗಿಲ್ಲ ಅಂದ್ರೆ ಮಹಾರಾಷ್ಟ್ರ ಗವರ್ಮೆಂಟ್ ಅಲ್ವಾ ಕಾರಣ? ಹಿಂದೆ UP ನಲ್ಲಿ ಟ್ರೈನ್ ಲೇಟ್ ಆಗಿ ಬಂತು ಅಂದ್ಬಿಟ್ಟು ಹೈಕೋರ್ಟ್ 9 ಲಕ್ಷ ಅವರಿಗೆ ಫೈನ್ ಹಾಕಿದೆ. ರೈಲ್ವೇಸಿಗೆ ರಾಜೀನಾಮೆ ಕೊಡ್ತಾರ ನೀವು? ಅಶ್ವಿನಿ ವೈಷ್ಣವ್ದು ಧರ್ಮೇಂದ್ರ ಪ್ರಧಾನ್ ಅವ್ರ ಲೀಕ್ ಆದ ತಕ್ಷಣ ನೀವು ರಾಜೀನಾಮೆ ಕೊಡಿಸ್ರ? ನೋಡಿ, ಇವರಿಗೆ ಸಾಮಾನ್ಯ ಪ್ರಜ್ಞೆ ಇದ್ರೆ ಮಾತಾಡಬಹುದು. ಇವ್ರೆ ಈ ಖಾಲಿ ಟ್ರಂಕ್ಗಳ ಜೊತೆ ಏನಂತ ಮಾತಾಡೋದು? ನೋಡಿ, ಬಿಜೆಪಿ ಅವರ ಹತ್ರ ಏನು ಪಾಠ ಕಲಿಯೋದಿಲ್ಲ. ಅವರು ನಿಜವಾಗ್ಲೂ ವಿದ್ಯಾರ್ಥಿಗಳ ಪರವಾಗಿದ್ರೆ ಫಸ್ಟ್ ಕ್ಷಮೆ ಕೇಳಿ. ಪೊಲಿಟಿಕಲ್ ಬ್ಯೂರೋ ಹೆಡ್ ರಾಘವೇಂದ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ನೀಟ್ ಎಕ್ಸಾಮ್ ವಿಚಾರವಾಗಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಕ್ಕಾಗಿಲ್ಲ 3 ಜನ ಅಂತ ಹೇಳಿ ತೇಜಸ್ವಿ ಸೂರ್ಯ ಗಂಭೀರ ಆರೋಪ ಮಾಡಿದ್ರು. ಕಾಂಗ್ರೆಸ್ ಸಮಾವೇಶದಿಂದ ಹೇಗಾಯ್ತು ಅಂತ ಅದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ತಿರುಗೇಟ್ ಕೊಟ್ಟಿದ್ದಾರೆ. ಇದಕ್ಕೆಲ್ಲ ಕಾಂಗ್ರೆಸ್ ಸರ್ಕಾರ ಕಾರಣ ಅಲ್ಲ, ಅವ್ರವ್ರದೇ ಬೇರೆ ಬೇರೆ ರೀಸನ್ಸ್ ಇದೆ, ಕಾರಣ ಏನು ಅಂತ ಬಹಿರಂಗವಾಗಿ ಹೇಳಿದೀನಿ ಅಂತ. ಏನ್ ಹೇಳ್ತೀರಿ ವಿಚಾರವಾಗಿ ರಾಘವೇಂದ್ರ? ಇಂದಿರಾ, ಇವೆಲ್ಲ ರಾಜಕೀಯವಾಗಿ ಪ್ರತ್ಯಾರೋಪಗಳನ್ನ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಯಾಕಂದ್ರೆ ಏನು ನಿನ್ನೆ ಹರಿಪ್ರಸಾದ್ ಅವರ ಪದಗ್ರಹಣ ಕಾರ್ಯಕ್ರಮ ಏನಿತ್ತು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪ್ಯಾಲೇಸ್ಗಳಲ್ಲಿ ದೊಡ್ಡ ಮಟ್ಟದ ಒಂದು ಸಮಾರಂಭವನ್ನ ಆಯೋಜನೆ ಮಾಡಲಾಗಿತ್ತು. ಹೀಗಾಗಿ ವಿವಿಧ ಜಿಲ್ಲೆಗಳಿಂದ ಸಾಕಷ್ಟು ಕಾರ್ಯಕರ್ತರು ಸಹ ಆಗಮಿಸಿದ್ರು. ಹೀಗಾಗಿ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಿಜೆಪಿ ರಿಯಾಕ್ಟ್ ಮಾಡಿರ್ತಕ್ಕಂಥ ನಿನ್ನೆ ಇದ್ದಂತಹ ನೀಟ್ ಪರೀಕ್ಷೆಯ ವಿಚಾರವಾಗಿ ಏನು ಭಾನುವಾರನೇ ಈ ಕಾರ್ಯಕ್ರಮವನ್ನ ಮಾಡ್ಬೇಕಾಯ್ತು. ಯಾಕಂದ್ರೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಸಹ ಹೋಗೋದಕ್ಕೆ ತಡವಾಗಿದೆ. ಅಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು. ಈ ಟ್ರಾಫಿಕ್ ಜಾಮ್ ನಿಂದ ಸಾಕಷ್ಟು ತೊಂದರೆಗೆ ವಿದ್ಯಾರ್ಥಿಗಳು ಈಡಾಗಿದ್ದಾರೆ. ಹೀಗಾಗಿ ಕಾಂಗ್ರೆಸ್ನವರು ಎಲ್ಲರೂ ಮಾಡೋವೆಲ್ಲ ಇಂತಹ ಕೆಲಸನೇ, ಒಂದು ದಿನದ ಮಟ್ಟಿಗೆ ಮುಂದೂಡಬಹುದಾಗಿತ್ತು ಅಂತ ಹೇಳ್ಬಿಟ್ಟು ಟೀಕೆಯನ್ನ ಸಂಸದ ತೇಜಸ್ವಿ ಸೂರ್ಯ ಮಾಡಿರ್ತಕ್ಕಂಥದ್ದು. ಹೀಗಾಗಿ ತೇಜಸ್ವಿ ಸೂರ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಪ್ರಿಯಾಂಕ ಖರ್ಗೆ ಗೃಹ ಸಚಿವ ತಿರುಗೇಟನ್ನ ಕೊಟ್ಟಿರ್ತಕ್ಕಂಥದ್ದು. ನಾವು ಬಿಜೆಪಿ ಅವರಿಂದ ಹೇಳಿ
ಅಲವಡಿಸಿಕೊಂಡು ಕೆಲಸ ಮಾಡುವಂತ ಅವಶ್ಯಕತೆ ನಮ್ಗಿಲ್ಲ, ಅವರಿಂದ ಬುದ್ಧಿ ಕಲಿಯುವಂತ ಅವಶ್ಯಕತೆನೂ ಸಹ ನಮ್ಗಿಲ್ಲ. 10 ವರ್ಷದಲ್ಲಿ 90 ಪೇಪರ್ಗಳು ಲೀಕ್ ಆಗಿದ್ದಾವೆ, ಅದ್ರ ಬಗ್ಗೆ ಅವರು ಉತ್ತರ ಕೊಡ್ಲಿ, ಅದ್ರ ಬಗ್ಗೆ ಅವ್ರು ಮಾತನಾಡಲಿ. ಯಾಕಂದ್ರೆ ಏನು ವಿದ್ಯಾರ್ಥಿಗಳು ಎಕ್ಸಾಮ್ ಬರ್ದಿಲ್ಲ ಅಂತ ಇದ್ರು ಎಲ್ಲರೂ ಸಹ ಯಾವುದೇ ರೀತಿಯ ಪ್ಯಾಲೇಸ್ಗಳನ್ನ ನಿಯರ್ ಬೈ ಇರ್ತಕ್ಕಂಥವ್ರಲ್ಲ, ಅವ್ರು ಮಾಗಡಿಯಿಂದ ಬಂದಕ್ಕಂಥವ್ರು, ಆರ್ ಆರ್ ನಗರದಿಂದ ಬಂದಂತವ್ರು, ಕೆಲವರು ಹಳೆ ಹಾಲ್ ಟಿಕೆಟ್ ಅನ್ನ ತೆಗೆದುಕೊಂಡು ಬಂದಿದ್ರು. ಹಾಗಾಗಿ ಅವ್ರಿಗೆ ಎಕ್ಸಾಮ್ ಅನ್ನ ನಿರಾಕರಿಸಲಾಗಿದೆ ಅಂತ ಹೇಳ್ಬಿಟ್ಟು ಸ್ಪಷ್ಟನೆಯನ್ನ ಕೊಟ್ಟಿರ್ತಕ್ಕಂಥ. ಒಟ್ಟಿನಲ್ಲಿ ಯಾವುದೇ ಒಂದು ವಿಚಾರವಾಗಿರ್ಬೋದು, ಎಲ್ಲಾ ವಿಚಾರದಲ್ಲೂ ಸಹ ಉಭಯ ನಾಯಕರು ಸಹ ಆರೋಪ ಮತ್ತೆ ಪ್ರತ್ಯಾರೋಪಗಳನ್ನ ಮಾಡ್ತಾ ಕಾಲ ಕಳೀತಾ ಇರ್ತಕ್ಕಂಥದ್ದು ವಿಪರ್ಯಾಸ ಅಂತಾನೆ ಹೇಳ್ಬೋದು ಸಿಂಧೂರ. ಆಲ್ರೈಟ್ ರಾಘವೇಂದ್ರ, ಥ್ಯಾಂಕ್ ಯು ನಿಮ್ಗೆಲ್ಲ ಡೀಟೇಲ್ಸ್ಗಾಗಿ.